ಮಾಡಬೇಕು ಅಂದ್ರೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು. ಇದು ಈ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿ ಅದು ಕೇಂದ್ರ ಸರ್ಕಾರದಿಂದ ಕಾದು ಕೂಡ ಅನುಮೋದನೆ ಅದಕ್ಕೆ ಸಿಗಲಿಲ್ಲ. ಹಾಗಾಗಿ ಈಗ 2 ವರ್ಷ ಕಾದ ನಂತರ ಬೇರೆ ಒಂದು ಮಾರ್ಗವನ್ನ ಹುಡುಕಿ ಈಗ ರಾಜ್ಯ ಸರ್ಕಾರದ ಮಟ್ಟದಲ್ಲೇ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡು ಒಂದು ಪ್ರದೇಶವನ್ನು ಕೂಡ ಗುರುತಿಸಿ ಅಲ್ಲಿ ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಕರೀತಾರೆ. ಒಂದು ರೀತಿ ಅದೂ ಒಂಥರ ರಿಹಾಬಿಲಿಟೇಷನ್ ಸೆಂಟರ್. ಅದನ್ನ ಮಾಡುವಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ಅಂತಿಮ ಹಂತದಲ್ಲಿ ಇದೆ. ಟೆಕ್ನಿಕಲ್ ಕಮಿಟಿಯಲ್ಲಿ ಕ್ಲಿಯರ್ ಆಗಿದೆ. ಅದನ್ನ ಮಾಡೋದಕ್ಕೆ ಹಣನೂ ಲಭ್ಯ ಇದೆ. ಹೈಕೋರ್ಟ್ ಒಂದು ಎಂಪವರ್ಡ್ ಕಮಿಟಿ ಇದೆ. ಹೈಕೋರ್ಟ್ ಇಂದ ಒಂದು ಪ್ರೊಸೀಜರ್ ಇದೆ. ಇಂತಹದ್ದು ಇಲ್ಲಿಂದ ಹಿಡಿದು ಬಿಡಬೇಕಾದ್ರೆ ಹೈಕೋರ್ಟ್ನವರೇ ಕೆಲವು ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರೆ. ಆ ಮಾರ್ಗಸೂಚಿ ಪ್ರಕಾರವಾಗಿ ಒಂದು ಅಂತಿಮ ತೀರ್ಮಾನ ಮಾಡುವಂತ ಘಟ್ಟದಲ್ಲಿದೆ. ಹಣನೂ ಲಭ್ಯ ಇದೆ. ಅದು ನಾನು ಈಗಾಗಲೇ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಹತ್ರ ಮಾತಾಡಿದ್ದೇನೆ. ಅವರು ಇದಕ್ಕೆ ತಕ್ಷಣ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ನನ್ನ ನಿರೀಕ್ಷೆ ಪ್ರಕಾರ ಅವರು ಹೈಕೋರ್ಟ್ನ ಮಾರ್ಗಸೂಚಿ ಪ್ರಕಾರ ಒಪ್ಪಿಗೆ ಆಗುತ್ತೆ ಅಂತ ನಾನು ನಿರೀಕ್ಷೆ ಭರವಸೆಯನ್ನ ಇಟ್ಕೊಂಡಿದ್ದೇನೆ. ಅದಾಗಿ ಕಾಮಗಾರಿಗೆ ಹಣನೂ ತಯಾರಿರೋದ್ರಿಂದ ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಇದೆಲ್ಲ ನಾವು ಕಾರ್ಯರೂಪಕ್ಕೆ ತಂದು ಇಲ್ಲಿಂದ ಆನೆಗಳನ್ನ ನಾವು ಪಾರ್ಷಿಯಲ್ ಆಗಿ, ಸಂಪೂರ್ಣವಾಗಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಪಾರ್ಷಿಯಲ್ ಆಗಿ ಭಾಗಶಃ ಆನೆಗಳಿಂದ ಇಲ್ಲಿಂದ ಹಿಡಿದು ಆ ರಿಹಾಬಿಲಿಟೇಷನ್ ಸೆಂಟರ್ಗೆ ಶಿಫ್ಟ್ ಮಾಡುವಂತ ಕೆಲಸ ಒಂದು 6 ತಿಂಗಳಲ್ಲಿ ಮಾಡ್ತೇವೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಮಾಡಬೇಕು ಅಂತ ಅರಣ್ಯ ಇಲಾಖೆಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನಾನು ಮೇಲಿನ ಅಧಿಕಾರಿಗಳು ಸಚಿವರ ಹತ್ರ ಕೂಡ ಇದನ್ನ ಆದಷ್ಟು ಶೀಘ್ರವಾಗಿ ಮಾಡಲಿಕ್ಕೆ ಅವ್ರ ಹತ್ರನೂ ನಾನು ಒತ್ತಾಯ ಮಾಡ್ತೇನೆ. ಎರಡನೇದು, ಅದು ಆಗೋವರೆಗೆ ತತ್ಕ್ಷಣ ತಡೆಗಟ್ಟುವ ಕ್ರಮಗಳು ಮುಖ್ಯ ಅಂತ ನಾನು ಅವ್ರಿಗೆ ಮನವರಿಕೆ ಮಾಡಿದ್ದೇನೆ. ಅವರು ಟ್ರ್ಯಾಕಿಂಗ್ ಮಾಡೋದಕ್ಕೆ ಎಲ್ಲ ತಂತ್ರಜ್ಞಾನವನ್ನ ಉಪಯೋಗಿಸಿ, ಮಾನವರನ್ನ ಉಪಯೋಗಿಸಿ ಆನೆಗಳನ್ನ ಎಲ್ಲಿದ್ದಾವೆ, ಯಾವ ಕಡೆ ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ ಅನ್ನೋದನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಇನ್ನಷ್ಟು ನಿಖರವಾಗಿ ಟ್ರ್ಯಾಕಿಂಗ್ ಮಾಡಲೇಬೇಕು ಅಂತ ಅವರಿಗೆ ನಾನು ಇನ್ಸಿಸ್ಟ್ ಮಾಡಿದ್ದೇನೆ. ಈಗ ಅವ್ರ ಹತ್ರ ಸಿಬ್ಬಂದಿನೂ ಸುಮಾರು 165 ಜನ ಇದೇ ಕೆಲಸಕ್ಕೆ ಇದ್ದಾರೆ, ಆನೆಗಳನ್ನ ಅನುಸರಣೆ ಅಂದ್ರೆ ಟ್ರ್ಯಾಕಿಂಗ್ ಮಾಡೋದು. ಸೊ ಅಷ್ಟಿರೋವಾಗ ಯಾಕೆ ಆನೆ ಯಾವ ಪ್ರದೇಶದಲ್ಲಿ ಇದೆ ಅಂತ ನಾವು ನಿಖರವಾಗಿ ಜನಗಳಿಗೆ ಮಾಹಿತಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ನಾನು ಅವರಿಗೆ ಇದೇ ಪ್ರಶ್ನೆಯನ್ನ ಹೇಳಿದ್ದೇನೆ. ಸೊ ಹಾಗಾಗಿ ಅದರಲ್ಲಿ ಏನಾದ್ರೂ ನ್ಯೂನ್ಯತೆ ಇದ್ರೆ ಅದನ್ನ ತಕ್ಷಣ ಸರಿಪಡಿಸಿಕೊಂಡು ಸುಧಾರಣೆ ಮಾಡಬೇಕು ಅಂತ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಅಂದ್ರೆ ಆನೆ ಮೂವ್ಮೆಂಟ್ಸ್ ಅನ್ನ 100ಕ್ಕೆ 100 ಅಲ್ಲದೆ ಆದ್ರೂ ಕೂಡ ಆದಷ್ಟು ನಿಖರವಾಗಿ ಟ್ರ್ಯಾಕಿಂಗ್ ಮಾಡಬೇಕು. ಮತ್ತು ಯಾವಾಗ ಮಾನವ ಸಂಚಾರ ಪ್ರದೇಶಕ್ಕೆ ಹತ್ರ ಬರ್ತಾ ಇದೆ ಆನೆ, ಅದನ್ನ ತಕ್ಷಣ ಅಲರ್ಟ್ ಮಾಡಬೇಕು. ಅಂದ್ರೆ 3 ಕಿಲೋಮೀಟರ್ ರೇಡಿಯಸ್, 5 ಕಿಲೋಮೀಟರ್ ರೇಡಿಯಸ್, ಅವರ ನಾರ್ಮ್ಸ್ ಪ್ರಕಾರ ಏನಿದೆ, ಆ ಸರಹದ್ದಿನ ಒಳಗಡೆ ಆನೆ ಬಂದ ಕೂಡಲೇ ಆ ಪ್ರದೇಶದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಅದಕ್ಕೆ ಅವರ ಸಿಬ್ಬಂದಿಯನ್ನ ಅಲ್ಲಿಗೆ ಕಳಿಸಿ ಜನಗಳಿಗೆ ವಾರ್ನಿಂಗ್ ಕೊಡುವಂತಹ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಸಿಸ್ಟಮ್ ಅನ್ನ ಈಗಲೂ ಇದೆ. ಬಟ್ ಇನ್ನಷ್ಟು ಅದನ್ನ ನಿಖರವಾಗಿ ಮಾಡಬೇಕು. ಈಗ ಜನರಲ್ ಆಗಿ ಇದೆ, ಸ್ವಲ್ಪ ಇದೆ, ಈಗಲೂ ಜನರಲ್ ಅಂದ್ರೆ ಸ್ವಲ್ಪ ಆಕ್ಯುರೇಟ್ ಇದೆ. ಬಟ್ ಆ ಆಕ್ಯುರೇಸಿ ಇನ್ನಷ್ಟು ನಿಖರ ಆಗ್ಬೇಕು. ನಿಖರ ಮಾಹಿತಿ ಕೊಟ್ರೆ ಮಾತ್ರ ಜನ ನಮ್ಗೆ ಸೂಚನೆಗೆ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ತಾರೆ. ಜನರಲ್ ಆಗಿ ವಾರ್ನಿಂಗ್ ಕೊಟ್ರೆ ಅಯ್ಯೋ ದಿನ ಹೇಳ್ತಾರೆ ಬಿಡಪ್ಪ ಯಾವತ್ತು ಏನೋ ಅಂತ ಹೇಳಿ ಜನ ತರ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೇಳಿದ್ದೇನೆ. ಸೊ 2 ಕಾಂಪೋನೆಂಟ್ ಇದರಲ್ಲಿ. ಒಂದು, ಏನೇ ಮಾಡಿ ಆದಷ್ಟು ಕೊನೆ ಹೆಜ್ಜೆಯವರೆಗೂ ಈ ಕೆಲವು ಎಲಿಫೆಂಟ್ಸ್ ಯಾವುಗಳು ಮಾನವ ಸಂಘರ್ಷ ಪ್ರದೇಶಕ್ಕೆ ಸಮೀಪ ಇದ್ದಾವೆ ಅಂತವುಗಳನ್ನ ಕೊನೆ ಗಳಿಗೆವರೆಗೂ ಅವುಗಳನ್ನ ಟ್ರ್ಯಾಕಿಂಗ್ ಮಾಡಬೇಕು. ಮತ್ತು ಬೆಳಗಿನ ಜಾವ ಅಲರ್ಟ್ ಕೊಡೋದಕ್ಕಿಂತ ಈ ಒಂದು ಊರಿಗೆ, ಈ ಒಂದು ವಸತಿ ಪ್ರದೇಶಕ್ಕೆ 5 ಕಿಲೋಮೀಟರ್ ದೂರದಲ್ಲಿ ಆನೆ ಇದೆ ಅಂತ ಹೇಳಿ ಹಿಂದಿನ ದಿನನೇ ಅಲರ್ಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿ, ನಾಳೆ ನೀವು ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ,
ಅಂತ ಅವರಿಗೆ ಮುನ್ಸೂಚನೆ ಕೊಡುವಂತಹ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಇಲಾಖೆಯವ್ರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಯಾಕೆ ಅಂದ್ರೆ ಬಹುತೇಕ ಘಟನೆಗಳು ಆಗ್ತಾ ಇರೋದು ಬೆಳಗಿನ ಜಾವ 6ರಿಂದ 7 ಗಂಟೆ ನಡುವೆ. ಬಹುತೇಕ ಸೆಕೆಂಡ್ ಹೈಯೆಸ್ಟ್ ಆಗೋದು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ. ಸೊ ಹಾಗಾಗಿ ಈ ಅವಧಿಯಲ್ಲಿ ಬೆಳಗಿನ ಜಾವ ಅಲರ್ಟ್ ಕೊಡೋದಕ್ಕೆ ಅಲರ್ಟ್ ಜನಕ್ಕೆ ತಲುಪೋದಕ್ಕೂ ಟೈಮ್ ಆಗಲ್ಲ. ಅಷ್ಟೊತ್ತಿಗೆ ಅವ್ರು ಎದ್ದು ಹೊಲದ ಹತ್ರ ನಾವು ತೋಟದ ಗದ್ದೆ ಹತ್ರ ಹೋಗ್ಬಿಟ್ಟಿರ್ತಾರೆ. ಆಗ ಅಲರ್ಟ್ ಕೊಟ್ಟರು ಅವ್ರಿಗೆ ತಲುಪೋದಿಲ್ಲ. ಸೊ ಈ ರೀತಿ ಆಗ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಹಿಂದಿನ ದಿನ ಸಂಜೆನೆ ಅಲರ್ಟ್ ಅನ್ನ ಪಾಸ್ ಆನ್ ಮಾಡುವಂತಹದ್ದು ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. ಮತ್ತು ಇದನ್ನ ಅಲರ್ಟ್ಗಳು ಕೂಡ ಜನರಲ್ ಆಗಿ ಕೊಡೋದ್ರ ಬದಲಿಗೆ ನಿರ್ದಿಷ್ಟ ಪ್ರದೇಶಕ್ಕೆ ನಿರ್ದಿಷ್ಟವಾಗಿ ಸೂಚನೆ ಹೋಗ್ಬೇಕು. ಇದನ್ನ ನೀವು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ನಾನು ಹೇಳಿದ್ದೇನೆ. ಮೂರನೇದು, ಸ್ಥಳೀಯವಾಗಿ ಅಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರ್ತಾರೆ. ಗ್ರಾಮ ಪಂಚಾಯತಿಯಲ್ಲಿ PDO, ಸೆಕ್ರೆಟರಿ, ಆಮೇಲೆ ಬಿಲ್ ಕಲೆಕ್ಟರ್, ವಾಟರ್ ಮ್ಯಾನು ಇವರೆಲ್ಲ ಇರ್ತಾರೆ. ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರು ಇರ್ತಾರೆ. ಹಾಗೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ಮತ್ತು ಆ ಕೆಲವು ಗ್ರಾಮಗಳಲ್ಲಿ ಆಶಾ ಕಾರ್ಯಕರ್ತರು, ಇವ್ರದೆಲ್ಲ ಪೊಲೀಸ್, ಇಷ್ಟೂ ಜನರು ಸೇರಿಸಿ ಈ ಸಂಘರ್ಷ ಪ್ರದೇಶಗಳಲ್ಲಿ ಅಲ್ಲಲ್ಲೇ 1 ಊರಿಗೋ 2 ಊರಿಗೋ 3 ಊರಿಗೋ ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದಂತ ಸೂಚನೆಯನ್ನ ಪರಿಣಾಮಕಾರಿಯಾಗಿ ಜನಕ್ಕೆ ತಲುಪಿಸೋದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ರಚನೆ ಮಾಡಿ ಅಂತ ನಾನು ಹೇಳಿದ್ದೇನೆ. ಅವರು DC ಅವರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಸೂಚನೆ ಕೊಡ್ತಾರೆ ಅದನ್ನ ಆ ಟಾಸ್ಕ್ ಫೋರ್ಸ್ ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಜನಕ್ಕೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಆನ್ ಮಾಡಬೇಕು. ಪ್ರಿವೆಂಟಿವ್ ಸ್ಟೆಪ್ಸ್, ತಡೆಗಟ್ಟುವ ಮುಂಜಾಗ್ರತೆ ಕ್ರಮಗಳನ್ನ ಈ ಟಾಸ್ಕ್ ಫೋರ್ಸ್ ನವರು ತಗೊಳ್ಬೇಕು. ಸೊ ಆವಾಗ ಜನಗಳನ್ನ ಸ್ವಲ್ಪ ನಾವು ಈ ಮುನ್ಸೂಚನೆ ಕೊಟ್ಟಂಗ ಆಗುತ್ತೆ. ಇದು 3ನೇ ವಿಷಯ. 4ನೇದು, ಮುನ್ಸೂಚನೆ ಕೊಟ್ಟ ಮೇಲೇನು ಕೂಡ ಅವರ ಮುನ್ಸೂಚನೆಯನ್ನ ಜನ ಅನುಸರಣೆ ಮಾಡಬೇಕು. ಈಗ ನಾವು ಕಳೆದ 1 ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದೇವೆ, ಮುಂಜಾನೆ ನೀವು ಏನೇ ಚಟುವಟಿಕೆ ಮಾಡುವಾಗ ಆದಷ್ಟು ನೀವು 8 ಗಂಟೆಗೆ ಮೊದಲು, ಅಂದ್ರೆ ಅಧಿಕೃತ ಆದೇಶದಲ್ಲಿ 9 ಗಂಟೆ ಅಂತ ಇದೆ. ನಾನು ಅದನ್ನ ಯಾಕಂದ್ರೆ ಜನ 9 ಗಂಟೆ ಅಂದ್ರೆ ಸ್ಕೂಲು, ಜಮೀನು 9 ಗಂಟೆವರೆಗೂ ಕಾದ್ರೆ ತುಂಬಾ ತೊಂದರೆ ಆಗುತ್ತೆ ಅಂತೇಳಿ ನೋ ಗವರ್ಮೆಂಟ್ ಆರ್ಡರ್ 9 ಗಂಟೆ ಅಂತ ಇದ್ರು. ನಾನು ಪ್ರಾಕ್ಟಿಕಲ್ ಆಗಿ ಒಂದು 8 ಗಂಟೆಗೆ ಮೊದಲು ಏನೇ ಚಟುವಟಿಕೆ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಒಂದು ವಾರ್ನಿಂಗ್ ಬಂದ ಮೇಲೆ ಅಂತೂ ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಹಾಗೇನೆ ಸಾಯಂಕಾಲ 6 ಗಂಟೆ ನಂತರನೂ ಕೂಡ ಓಡಾಡುವಾಗ ಈ ಘಟನೆಗಳಾಗ್ತವೆ. ಸೊ ಅದನ್ನು ಕೂಡ ಜನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು. ನಾನು ಅವ್ರಿಗೆ ನೀವು ಎಲ್ಲ ಕೈ ಕಾಲು ಕಟ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ. ನನಗೂ ಅರ್ಥ ಆಗುತ್ತೆ, ಅವ್ರು ಬದುಕಬೇಕಾಗಿದೆ, ಜೀವನ ನಡೆಸಬೇಕಾಗಿದೆ, ಎಲ್ಲ ನಿಜ. ಆದ್ರೆ ಎಸ್ಪೆಷಲಿ ಅಲರ್ಟ್ ಇರುವಾಗ ಅಲರ್ಟ್ ಅನ್ನ ಯಾರು ಕೂಡ ವೈಲೇಷನ್ ಮಾಡಬಾರ್ದು ಅಂತ ನಾನು ಜನಗಳಿಗೆ ಗಂಭೀರವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ. ಪ್ಲಸ್ ನಾನು DC ಅವರಿಗೆ, ಪೊಲೀಸ್ ಅವರಿಗೆ ಮತ್ತು ನಮ್ಮ ಅರಣ್ಯ ಇಲಾಖೆಯವರಿಗೆ ಹೇಳಿದ್ದೇನೆ, ಏನಾದ್ರೂ ಈ ಟಾಸ್ಕ್ ಫೋರ್ಸ್ ಅಥವಾ ಅರಣ್ಯ ಇಲಾಖೆ ಸಿಬ್ಬಂದಿಯ ಸೂಚನೆಗಳನ್ನ ಯಾರಾದ್ರೂ ವೈಲೇಷನ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಕೂಡ ಮಾಡಬೇಕು. ಇದರಲ್ಲಿ ನಾವು ನೋ ಕಾಂಪ್ರಮೈಸ್. ಯಾಕೆಂದ್ರೆ ಸರ್ಕಾರನೂ ತನ್ನ ಪ್ರಯತ್ನ ಗಂಭೀರವಾಗಿ ಮಾಡ್ಬೇಕು, ಅದ್ ನಾನು ಒಪ್ಕೊಳ್ತೇನೆ. ಆದ್ರೆ ನಮ್ಮ ಜವಾಬ್ದಾರಿಯನ್ನ ನಾವೆಲ್ಲರೂ ನಿರ್ವಹಣೆ ಮಾಡಬೇಕು. ಆವಾಗ ಮಾತ್ರ ನಾವು ಈ ಅನಾಹುತಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ. ನಾವು ಎಲ್ಲೋ ಒಂದು ಕಡೆ ಎಲ್ಲಾರ ಬಗ್ಗೆನೂ ನಾನು ಹೇಳೋದಿಲ್ಲ, ಆದ್ರೆ ಕೆಲವರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥದ್ದು ಕೂಡ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಂಗತಿನೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.